ಒಂದು ಹಳ್ಳಿಯಲ್ಲಿ ಅನನ್ಯ ಎಂಬ ಸುಂದರವಾದ ಮೃದು ಸ್ವಭಾವದ ಹುಡುಗಿ ವಾಸಿಸುತ್ತಿದ್ದಳು. ಅವಳ ಮನೆ ಮುಂದೆ ದೊಡ್ಡ ಮಾವಿನ ಮರ ಇತ್ತು. ಆ ಮರದ ಮೇಲೆ ಒಂದು ಹಸಿರು ಗಿಳಿ ಪ್ರತಿದಿನ ಬಂದು ಕುಳಿತಿತ್ತು. ಅನನ್ಯ ಪ್ರತಿದಿನ ಬೆಳಿಗ್ಗೆ ಗಿಳಿಗೆ ಹಣ್ಣು, ಅಕ್ಕಿಕಾಳುಗಳನ್ನು ಇಡುತ್ತಿದ್ದಳು. ಗಿಳಿಗೂ ಅನನ್ಯಾಳ ಮೇಲೆ ಅಪಾರ ಪ್ರೀತಿ ಬೆಳೆದಿತು. ಅದು ಮಧುರವಾಗಿ ಮಾತನಾಡುತ್ತಾ, ಅನನ್ಯ, ನೀನು ತುಂಬಾ ಒಳ್ಳೆಯವಳು ಎಂದು ಹೇಳುತ್ತಿತ್ತು. ಒಂದು ದಿನ ಅನನ್ಯ ದುಃಖದಲ್ಲಿದ್ದಳು. ಗಿಳಿ ಅದನ್ನು ಗಮನಿಸಿ ಕೇಳಿತು, ನೀನು ಯಾಕೆ ದುಃಖವಾಗಿದ್ದೀಯಾ? ಅನನ್ಯ ಹೇಳಿದಳು, ನನ್ನ ಅಮ್ಮ ಅಸ್ವಸ್ಥರಾಗಿದ್ದಾರೆ. ಆಗ ಗಿಳಿ ಹೇಳಿತು, ಧೈರ್ಯವಾಗಿರು, ಒಳ್ಳೆಯ ಮನಸ್ಸು ಯಾವಾಗಲೂ ಗೆಲ್ಲುತ್ತದೆ. ಕೆಲವೇ ದಿನಗಳಲ್ಲಿ ಅವಳ ಅಮ್ಮ ಚೇತರಿಸಿಕೊಂಡಳು. ಅನನ್ಯ ಸಂತೋಷದಿಂದ ಗಿಳಿಗೆ ಹಣ್ಣು ಕೊಟ್ಟಳು. ಗಿಳಿ ಹಾರುತ್ತಾ ಹೇಳಿತು, ಪ್ರೀತಿ ಮತ್ತು ದಯೆಯಿದ್ದಲ್ಲಿ ದೇವರ ಆಶೀರ್ವಾದ ಸದಾ ಇರುತ್ತದೆ. ಆ ದಿನದಿಂದ ಅನನ್ಯ ಮತ್ತು ಗಿಳಿಯ ಸ್ನೇಹ ಹಳ್ಳಿಯಲ್ಲೇ ಪ್ರಸಿದ್ಧವಾಯಿತು. ಪಾಠ: ದಯೆ ಮತ್ತು ಪ್ರೀತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ.